ಹಾಯ್ ಜಾನು ಮೇಕ್ ಅವ್ರಿಗೆಲ್ರಿಗೂ ಸ್ವಾಗತ. ಸೋಲಾಪುರದ ಟೆಕ್ಸ್ಟೈಲ್ಸ್ಗೂ ಸ್ವಾಗತ. ಸೋಲಾಪುರದ ಟೆಕ್ಸ್ಟೈಲ್ ಮೇನ್ ಆಗಿರೋದು. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ವಾಟ್ಸಪ್ಪಲ್ಲಿ ಮೆಸೇಜ್ ನೋಡಿದಾಗ ಜಾನು ಅವರೇ ನಿಮ್ಗೆ ಹುಷಾರಿಲ್ಲ, ದಯವಿಟ್ಟು ಕೇರ್ ತಗೊಳ್ಳಿ ಅಂತ ಕಾಲ್ ಮಾಡಿ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿಗೆ, ನಿಮ್ಮ ಒಂದು ವಿಶ್ವಾಸಕ್ಕೆ ನನ್ನ ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ. ಆಮೇಲೆ ಆಫರ್ಸ್ ರೇಟಲ್ಲಿ ನಿಮಗೆ ಸ್ಯಾರಿ ಕೊಡ್ತೀನಿ. ಇವಾಗ 1200 ಇದ್ದರೆ ನಿಮ್ಮ ಕೈಲಿ ಬರೀ 1050 ಹಾಕಿಸ್ತೀನಿ, 1150 ಹಾಕಿಸ್ತೀನಿ. ನನಗೆ ಸಿಗೋದು ಲಾಭನೇ ಬೇಡ ಇನ್ಮೇಲೆ, ಆ ಥರ ಡಿಸೈಡ್ ಮಾಡಿದ್ದೀನಿ. ಸೊ ಇದನ್ನು ನಾಳೆ ನಾನು ವೇರ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ರೆಡ್ ಕುರ್ತಾ ಆಗಿದೆ. ಸೊ ಇದ್ರ ಬೆಲೆ ಬಂದು 680 ರುಪೀಸ್. 680 ರುಪೀಸ್ ನಿಮ್ಗೆ ತೊಗೊಳ್ಳಿ ಅಂತ ಹೇಳ್ತಾರೆ, ಯಾಕೆ ಸ್ಟಾಕ್ ಇಲ್ಲ ಇದು. ಸುಮ್ಮನೆ ನಾನು ಬಾಂಬೆಲಿ ಹೋದಾಗ ಅಲ್ಲಿ ನೋಡ್ಬಿಟ್ಟು ನನಗೆ ಇಷ್ಟ ಆಯಿತು ಅಂದ್ಬಿಟ್ಟು ಕಂಪ್ಲೀಟ್ ಸೆಟ್ನ ತೊಗೋಬೇಕಂತ ಅಂದ್ಕೊಂಡು ತೊಗೊಂಡಿದ್ದು. ಸೊ ಚೆನ್ನಾಗಿದೆ. ನನಗೆ ಟಾಪು ಇಷ್ಟ ಆಯಿತು, ಪ್ಯಾಂಟು ಮೇಲೆ ಇಷ್ಟ ಆಗಲಿಲ್ಲ. ಸೊ ಇದು ತೊಗೊಂಡೆ, ಸಖತ್ತಾಗಿದೆ. ಸೊ ಇದು ಕಂಪ್ಲೀಟ್ ಸೆಟ್ಟು 680 ರುಪೀಸ್ ಇತ್ತು ಅಲ್ಲಿ. ಸೊ ನನಗೇನು ಪ್ಯಾಂಟ್ ಇಷ್ಟ ಆಗಿಲ್ಲ, ವೈಟ್ ಕಲರ್ ಬಂದಿತ್ತು. ಲೆಗ್ಗಿನ್ಸ್ ಆದರೆ ಕಂಫರ್ಟೇಬಲ್ ಆಗಿರುತ್ತೆ. ಇವಾಗ ಬೇರೆ ಹೊಸ ಲೆಗ್ಗಿನ್ಸ್ ಆಫರ್ ಬಿಟ್ಟಿದ್ದೀನಲ್ಲ, 1000 ರೂಪಾಯಿಗಳು, ಅದು ಕಂಫರ್ಟಬಲ್ ಆಗಿರುತ್ತೆ ಅಂದ್ಬಿಟ್ಟು ನಾನು ಅದನ್ನು ತೊಗೊಂಡಿದ್ದೀನಿ. ಸೊ ಇದನ್ನು ಏನಂದರೆ ಇವತ್ತು ಹೇಳ್ತಿದ್ದೀನಿ, ನನ್ನ ಒಬ್ಬರು ಸಬ್ಸ್ಕ್ರೈಬರ್ಸ್ಗೆ ಯಾರು ಜಾಸ್ತಿ ಶೇರ್ ಮಾಡಿರ್ತಾರೋ, ಯಾರು ಜಾಸ್ತಿ ಕಮೆಂಟ್ ಮಾಡಿರ್ತಾರೋ ಯೂಟ್ಯೂಬಲ್ಲಿ ಮಾತ್ರ ಅವ್ರಿಗೆ ಫ್ರೀ ಟಾಪ್ಸ್ನ ಕೊಡ್ತಾ ಇದ್ದೀನಿ. ಸೊ ಇದು ಒಂದು ಟಾಪು. ಸೊ ಇನ್ನೊಂದು ತಂದಿದ್ದೀನಿ ಸೆಟ್ಟು, ಅಂದರೆ 4 ಸೆಟ್ ತೊಗೊಂಡ್ಬಂದಿದ್ದೆ ನಮ್ಮ ಫ್ಯಾಮಿಲಿಗೆ ಕೊಡೋಣ ಅಂತ. ಆದರೆ ನನಗೆ ಯಾಕೋ ಫ್ಯಾಮಿಲಿಗೆ ಕೊಡೋದಕ್ಕಿಂತ ನನ್ನ ಒಂದು ಕಸ್ಟಮರು ಕೊಟ್ಟರೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತ ಅನಿಸ್ತು. ಸೊ ಅಂದರೆ ಒಂದು ಬಂಡಲ್ ತೊಗೋಬೇಕು, ನಾವು ಏನೇ ತೊಗೊಂಡು ಕಂಪ್ಲೀಟ್ ಸೆಟ್ ತೊಗೋಬೇಕು. ಹೋಲ್ಸೇಲ್ ಮಾಡಿರೋರು ಗೊತ್ತಿರುತ್ತೆ. ಆ ಸೆಟ್ ತೊಗೊಂಡು ನಾನು ಎಕ್ಸೆಲ್ ಇಟ್ಕೊಂಡೆ. ನಾನು ಸ್ವಲ್ಪ ಸ್ಟಿಚ್ ಮಾಡಿ ಹಾಕ್ಸ್ಕೊತೀನಿ. ನನಗೆ ಇಲ್ಲಿ ಉದ್ದ ಇದೆ, ಭುಜ ಉದ್ದ ಇರೋದ್ರಿಂದ ನನಗೆ ಎಮ್ಮು ಪರ್ಫೆಕ್ಟು. ಬಟ್ ನಾನು ಎಕ್ಸೆಲ್ ತೊಗೋತೀನಿ, ಸ್ವಲ್ಪ ಇಲ್ಲೆಲ್ಲ ಕಂಫರ್ಟೇಬಲ್ ಆಗಿರಲಿ ಅಂತ. ಸೊ ಅವ್ರಿಗೆ ಕೊಡಬೇಕಾಗಿತ್ತಲ್ವ ನನ್ನ ಫ್ಯಾಮಿಲಿಗೆ, ಅದು ನನ್ನ ಕ್ಲೈಂಟ್ಸ್ಗೆ ಕೊಡೋಣ ಅಂತ. ಸೊ ಎಕ್ಸೆಲ್ ನಾನು ಇಟ್ಕೊಂಡಿದ್ವಿ. ಸೊ ಇನ್ನು ಎಸ್, ಎಮ್, ಎಲ್, XXL ಇದೆ. ಸೊ 4 ಜನಕ್ಕೆ ನಾನು ಕೊಡ್ತೀನಿ. ಸೊ ಅದು ನೀವು ಆಗಿರ್ಬೋದು. ಏನು ಮಾಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡಿ, ಕಮೆಂಟಲ್ಲಿ ಮ್ಯಾಮ್ ನಾನು ಫಾಲೋ ಮಾಡಿದ್ದೀನಿ, 5 ಜನಕ್ಕೆ ಶೇರು ಮಾಡಿದ್ದೀನಿ ಅಂದ್ಬಿಟ್ಟು ನೀವು ದಯವಿಟ್ಟು ಇದು ಮಾಡಿಕೊಡಿ. ಯಾರೋ ಮೆಸೇಜ್ ಮಾಡಿದ್ರು ಅದನ್ನು ನೋಡಿ. ಸೊ ಮೇಡಮ್ ಇದು ಒಂದೇ ಟಾಪನು ಗೈಸ್, ಈ ಟಾಪು ಕೊಡ್ತೀನಿ. ಸೊ ಈ ಟಾಪು ಅಷ್ಟೇ ನಾನು ಅಲ್ಲಿಂದಲೇ ತೊಗೊಬಂದಿದ್ದು. ಆನಿಯನ್ ಇದು ಕೂಡ ನಾನು ಹಾಕ್ಕೊತೀನಿ. ಸೊ ಇದರಲ್ಲಿ ನಾನು ತಿರ್ಗಾ XL ತೊಗೊಂಡಿದ್ದೀನಿ. ಇನ್ನೂ ಮೂರು ಬ್ಯಾಲೆನ್ಸ್ ಇದೆ. ಸೊ ಇದು ಒಂದು ಕಂಪ್ಲೀಟ್ ಸೆಟ್ ಕೊಡ್ತಿದ್ದೀನಿ. ಸೊ ಸೂಪರಾಗಿದೆ, ಸಖತ್ತಾಗಿದೆ. ಸೊ 2 ಸೆಟ್ ನಿಮಗೆ ಬೇಕಂದರೆ ಏನು ಮಾಡಬೇಕು ನಾನು, ಏನೂ ಇಲ್ಲ, ಜಸ್ಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ವ್ಯೂಸ್ ಫುಲ್ಲು ನೋಡಿ, ಎಲ್ಲ ವೀಡಿಯೋ ಕಂಪ್ಲೀಟಾಗಿ ನೋಡಿ. ಸೊ ನಾನು ಎಂತ ಕೇಳ್ತೀನಿ ಅಂದರೆ ಕಂಪ್ಲೀಟಾಗಿ ನೋಡಿ. ತುಂಬ ಜನ ಕೇಳ್ತಾ ಇದ್ದೀರಾ ಮೇಡಮ್ ಹೆಂಗೆ ನಾವು ಯೂಟ್ಯೂಬಲ್ಲಿ ನಿಮಗೆ ದುಡ್ಡು ಬಂತ ಅಂತ ಎಷ್ಟೋ ಜನ ಕೇಳಿದ್ರಿ. ಆ ಕಡೆ ಕಾನ್ಸಂಟ್ರೇಟೇ ಮಾಡ್ತಾ ಇಲ್ಲ. ನಮ್ಮ ಮನೇಲಿ ಬೈತವ್ರೆ, ಎಲ್ಲ ಕಾರ್ ತೊಗೊಂಡ್ರು, ಮನೆ ಕಟ್ಟಿದ್ರು, ಬರೀ ಸಾಲ ಮಾಡಿದ್ದೀನಿ. ತುಂಬ ಜನ ಅದನ್ನು ಕೇಳಿದ್ರಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗ. ಎಷ್ಟು ಸಾಲ ಇದೆ ಅಂತ, 1 ಕೋಟಿ ಇದೆ. 21 ವರ್ಷಕ್ಕೆ 1 ಕೋಟಿ ಮಾಡಿದ್ದೀನಿ ಕರೆಕ್ಟಾಗಿ. ಸೊ ಬೇಸಿಸ್ ಆನ್ ದ ಬಿಸ್ನೆಸ್ ವಿಷಯಕ್ಕೇನೆ. ಸೊ ನನಗೆ ಹೆಂಗೆ ಮೇಡಮ್ ನಿಮಗೆ ಅದು ಅಂದರೆ ಪರ್ಟಿಕ್ಯುಲರ್ ಆಗಿ ತೊಗೊಂಡು, ನನಗೆ GST ಇದೆ ಅಲ್ವಾ, ಅದ್ರ ಮೇಲೆ ನಾನು ಲೋನ್ ತೊಗೊಂಡಿದ್ದೀನಿ, ಮನೆ ಮೇಲೆ ಲೋನ್ ತೊಗೊಂಡಿದ್ದೀನಿ. ಅದರಿಂದ ನನಗೆ ಒಳ್ಳೆ ಫೆಸಿಲಿಟಿ ಸಿಕ್ಕಿದೆ. ತುಂಬ ಖುಷಿಯಾಗುತ್ತೆ ಗೈಸ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್, ನಿಮ್ಮ ಲವ್ಗೆ. ತುಂಬ ಜನ ಕೇಳ್ತೀರಾ ಮೇಡಮ್ ನೀವು ತುಂಬ ಸಿಂಪಲ್ ಆಗಿರ್ತೀರಾ, ಅಂಗಡಿಗೆ ಬಂದರೆ ಹುಚ್ಚಿ ಥರ ಇರ್ತೀರಾ, ಕೆಲಸ ಶೋಕಿ ಮಾಡೋಕ್ಕೆ ಟೈಮ್ ಇಲ್ಲ ಗೈಸ್. ಟೈಮೆಲ್ಲ ಮುಗಿದೋಗಿದೆ. ಶೋಕಿ ಮಾಡೋ ಟೈಮ್ ಕಂಪ್ಲೀಟ್ಲಿ ಫಿನಿಶ್ ಆಗೋಗಿದೆ. ಏನೇನು ದುಡಿಬೇಕು, ಸಾಲ ತೀರಿಸ್ಬೇಕು, ಅಂದರೆ ಇದು ಹೆಲ್ದಿ ಸಾಲ, ಅಂದರೆ ಯಾವುದೇ ಥರ ಇಂಟ್ರೆಸ್ಟ್ ಮಾಡಿ ಪ್ರೆಷರ್ ಹಾಕಿ ತಿಂಗಳಿಗೆ ಇಷ್ಟು ಅಂತ ಹೊಡೆದಾಗ್ತೀನಿ ಅಂತ ತಲೆ ಕೆಚ್ಕೊಳ್ಳೋಲ್ಲ ಮೇಡಮ್. ಇದರಲ್ಲಿ ನಿಮಗೆ ಎಷ್ಟು % ಲಾಭ ಸಿಗುತ್ತೆ ಗೈಸ್? ನಾನು ಖರ್ಚಿಗೆ ನಾನು ನೋಡ್ಕೊತಾ ಇದ್ದೀನಿ. ಯಾವುದೇ ರೀತಿ ಏನೂ ಲಾಭ ನನಗೆ ಬರ್ತಾ ಇಲ್ಲ. ಇನ್ನೊಂದು ಯಾವ ಕಡೆಯಿಂದಲೂ ಬರ್ತಾಯಿಲ್ಲ. ನಾನು 3 ಇಯರ್ಸ್ ಏನು ಅಂದ್ಕೊಂಡಿದ್ದೀನಿ ಅಂದರೆ, ಬಂದಿದ್ದ ರೇಟ್ 10-50 ಮೈಂಡ್ಸೆಟ್ ಆಗೋಗಿದೆ ನನಗೆ. ಬಂದಿದ್ದ ರೇಟಲ್ಲಿ 10, 20, 30 ಇಟ್ಕೊಂಡು ಬಿಟ್ಬಿಡೋಣ, ಹೋಗ್ಬಿಡ್ಬೇಕು. ಈಗ ಲೆಗ್ಗಿನ್ಸು ನಮಗೇ ಎಷ್ಟಿದೆ ಗೊತ್ತಾ, ಬರೀ 30 ರೂಪಾಯಿ ಕೊಟ್ಟಿದ್ದೀನಿ, ನಂಬ್ತಿರೋ ಬಿಡ್ತಿರೋ. ಅದಕ್ಕೆ ನಾನು ಶಾಪ್ ವಿಸಿಟ್ ಕೊಟ್ಟಿದ್ದು 30 ರೂಪಾಯಿ. ದಿನಕ್ಕೊಂದು 200 ಜನನಾದರೂ ಬರ್ತಾರಾ? ಆಗತ್ತೆ, ಸಾಕು. ಸೊ ಆ ಥರ ಮೈಂಡ್ಸೆಟ್ಟಲ್ಲಿದ್ದೀನಿ. ಸೊ ಈ ಥರ ನಡೀತಾ ಇದೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ತುಂಬ ಲೇಟ್ ಡೆಲಿವರಿ ಗೈಸ್, ಅರ್ಥ ಮಾಡ್ಕೊಳ್ಳಿ. ನಾನು ಲೇಟ್ ಡೆಲಿವರಿ ಕೊಡ್ಸೋದು ನಂಗೆ ದೇವರಣೆಗೂ ಇಷ್ಟ ಇಲ್ಲ. ನನಗೂ ಬೇಗ ಕಳಿಸ್ಬಿಡೋಣ ಕಸ್ಟಮರ್ಸಿಗೆ. ನಾನು ನಿಜ ಮಲ್ಕೊಳ್ಳೋದೆ ಎಷ್ಟು 3-4 ಗಂಟೆ, ಎದ್ದೇಳೋದು 6 ಗಂಟೆ. ತುಂಬ ವರ್ಕ್ ಮಾಡ್ತಾಯಿದ್ದೀನಿ. ನನಗೇನು ಗೊತ್ತಾ, ಈಗ ರೀಸೆಂಟಾಗೂ ನಾನು ಹೇಳೋಕ್ಕೆ ಇಷ್ಟವೂ ಇಲ್ಲ, ತುಂಬ ನಂಬಿದ್ದೆ. ಸೊ
ಏನು ಮಾಡೋಕ್ಕಲ್ಲ, ಫೇಟ್. ಸೊ ಆ ಥರ ನನಗೆ ಅದಕ್ಕೆ ಯಾರನ್ನ ಕೆಲ್ಸಕ್ಕೆ ತೊಗೊಳಕ್ಕೆ ತುಂಬ ಭಯ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಅಷ್ಟೇ ಜೀವನ. ಫೋನು ಗೈಸ್ ನನ್ನ ತಮ್ಮ ಬೇಕಂತ ವೀಡಿಯೋ ಕಾಲ್ ಮಾಡ್ತಾವಳೆ. ಎಷ್ಟು ಕೋಪ ಬರುತ್ತೆ ಗೊತ್ತಾ, ನಾನು ತುಂಬ ಟ್ರಿಗರ್ ಆಗೋದು ಜಾಸ್ತಿ. ನಾನು ಹೆವಿ ಟ್ರಿಗರ್ ಆಗಿಬಿಡ್ತೀನಿ, ಹೆವಿ ಟ್ರಿಗರ್ ಆಗ್ತೀನಿ. ಆಮೇಲೆ ಯೋಚನೆ ಮಾಡ್ತೀನಿ ಆಗಬಾರ್ದು, ಬಿಕಾಸ್ ನಾನು ಸಿಕ್ಕಾಪಡೆ ಕೋಪ ಬರುತ್ತೆ, ಸಿಕ್ಕಾಪಡೆ ಕೋಪ. ಬಟ್ ಇವಾಗ ಕಂಪ್ಲೀಟ್ಲಿ ಕಮ್ಮಿ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಮಾತನ್ನ ಇಷ್ಟೊತ್ತು ಬೋರ್ ಇಲ್ದಲೇ ಕೇಳಿದ್ದ ಎಲ್ಲ ನನ್ನ ಅಭಿಮಾನಿಗಳಿಗೆ, ನನ್ನ ಅಕ್ಕ ತಂಗಿಯರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ದಯವಿಟ್ಟು ಸೂಫ್ರಮ್ಸೋ ಯಾರಿಗೂ ಫಿಲಮ್ ನೋಡಿಲ್ಲ, ದಯವಿಟ್ಟು ಫಿಲಮ್ಗೆ ಹೋಗಿ. ತುಂಬ ಚೆನ್ನಾಗಿದೆ ಫಿಲಮು, ಒಳ್ಳೆ ಜಾಲಿ ಮೂಡಿ. ಇವಾಗ ನಂಗೆ ಬೋರ್ ಆಗ್ತಿದೆ, ನಾನು ಆಲ್ರೆಡಿ 3ನೇ ಸಲ ಫಿಲಮ್ ನೋಡಿರೋದು. ತಿರ್ಗಾ ಹೋಗಿ ನೋಡ್ತಿದ್ದೀನಿ, ತಿರ್ಗಾ ಹೋಗಿ ನೋಡೋಣ ಅಂತ ಇದ್ದೀನಿ. ಸೊ ಹೋಗಿ ತಿರ್ಗಾ ನೋಡ್ತೀನಿ. ನೀವು ನೋಡಿ, ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.